ಸಿನಿಮಾಗಳ ಓದಿನ ಮೂಲಕ ನಮ್ಮ ಸಾಮಾಜಿಕತೆ ಮತ್ತು ಮನೋಮಂಥನದ ಹೊಯ್ದಾಟ, ಅದರಲ್ಲಿನ ರಾಜಕೀಯವನ್ನು ವಿಶ್ಲೇಷಿಸುವ ಹುಕಿ ನನ್ನದಾಗಿಸಿಕೊಂಡು ಬಹಳ ವರ್ಷಗಳಾಗಿವೆ. ಸ್ವತಃ ಕಿರುಚಿತ್ರ ನಿರ್ಮಿಸಿ, ನಿರ್ದೇಶಿಸಿ, ಹಲವು ಸಾಕ್ಷ್ಯಚಿತ್ರ ಮತ್ತು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿರುವ ಅನುಭವದ ಹಿನ್ನೆಲೆಯಿಂದ ಸಿನಿಮಾ ಮತ್ತದರ ಒಟ್ಟಾರೆ ಚಿಂತನೆ ಬಗ್ಗೆ ಮಾತನಾಡುವಾಗ ಸಹಜವಾಗಿ ಉತ್ಸಾಹ ಉಕ್ಕತ್ತೆ. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಿರೋ ವಿಷಯ, ಕನ್ನಡದಲ್ಲಿ ಹೊಸ ಅಲೆಯ ಸಿನಿಮಾಗಳು ಮರುಕಳಿಸುತ್ತಿವೆಯೇ? ಈ ಪ್ರಶ್ನೆ ನನಗೆ ನಾನೇ ಕೇಳಿಕೊಂಡಾಗ ಮತ್ತಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡವು. ಕಾಲಮಿತಿ ಇರುವ ಕಾರಣ ಪ್ರಶ್ನೆಗಳ ಸಂಕೀರ್ಣತೆಗೆ ಸಮಯ ಮೀಸಲಿಡದೆ ಕೆಲವು ಮುಖ್ಯವಾದ ಸಂಗತಿಗಳನ್ನು ಕಾಲಾನುಕ್ರಮದ ಮತ್ತು ಚಿಂತನಾಕ್ರಮದ ಮೂಲಕ ಗಮನಿಸೋದು ಒಳ್ಳೆಯದನಿಸುತ್ತೆ. ಮೊದಲಿಗೆ ಈ ಹೊಸ ಅಲೆಯ ಸಿನಿಮಾಗಳು ಎಂದರೇನು? ಸಿನಿಮಾಗಳಲ್ಲಿನ ಹೊಸ ಅಲೆ, ಹಳೆ ಅಲೆ ಎಂಬ ಪದಗಳು ಏನನ್ನು ಸೂಚಿಸುತ್ತವೆ? ಯಾವ ಕಾರಣಕ್ಕಾಗಿ ಈ ವಿಂಗಡಣೆಗಳು ಹುಟ್ಟಿಕೊಂಡವು ಮತ್ತು ನಮ್ಮ ಸಾಂಸ್ಕೃತಿಕ ಚಿಂತನೆಯಲ್ಲಿ ಹೇಗೆ ಇವು ಮಹತ್ವದ ಸ್ಥಾನ ಪಡೆದಿವೆ ಅನ್ನೋದನ್ನು ನೋಡೋಣ. ಮೊದಲಿಗೆ 50-60ರ ದಶಕಗಳಲ್ಲಿ ಇಟಲಿ ಮತ್ತು ಫ್ರೆಂಚ್ ಸಿನಿಮಾ ಜಗತ್ತಿನಲ್ಲಿ ಆರಂಭವಾದ ಈ ಚಿಂತನಾಕ್ರಮದ ಸಿನಿಮಾಗಳನ್ನು ನ್ಯೂ ವೇವ್, ಅಂದರೆ ಹೊಸ ಅಲೆಯ ಅಥವಾ ಪರ್ಯಾಯ ಅಥವಾ ಕಲಾತ್ಮಕ ಸಿನಿಮಾಗಳೆಂದು ಕರೆಯಲಾರಂಭಿಸಿದರು. ಮುಖ್ಯಧಾರೆಯ ಜನಪ್ರಿಯತೆ, ದುಡ್ಡು ಮತ್ತು ಕಲ್ಪನಾ ವಿಲಾಸದ ಜಗತ್ತಿನಲ್ಲಿ ಅತಿರಂಜನೆಯ ವಸ್ತು ಮತ್ತು ಪಾತ್ರಗಳನ್ನು ವೈಭವೀಕರಿಸುವ ಚಿಂತನಾಕ್ರಮವೇ ಸಿನಿಮಾ ಎಂದು ಕರೆಸಿಕೊಳ್ಳುತ್ತಿದ್ದ ಕಾಲದಲ್ಲಿ ಅಲ್ಲಿನ ಕೆಲ ಚಿತ್ರ ವಿಮರ್ಶಕರು ಮತ್ತು ನಿರ್ದೇಶಕರು ಕಲೆ ಎನ್ನುವುದು ರಾಜಕೀಯದಿಂದ ಹೊರತಲ್ಲ ಎಂದು ಪ್ರತಿಪಾದಿಸಲು ಸಿನಿಮಾ ಮಾಡುವ ಪರಿಕರಗಳ ಮೂಲಕವೇ ಹೊಸ ಅರ್ಥಗಳನ್ನು ಕಟ್ಟುವ ಸಾಹಸಕ್ಕೆ ಕೈಹಾಕಿದರು ಮತ್ತು ಅದರಲ್ಲಿ ಯಶಸ್ವಿಯೂ ಆದರು. ದಿನನಿತ್ಯದ ವಾಸ್ತವ ಬದುಕು, ಜನಜೀವನ, ಮನುಷ್ಯನಾಳದ ನೋವು ನಲಿವುಗಳು, ರಾಜಕೀಯ ವ್ಯವಸ್ಥೆಯು ಮನುಷ್ಯನ ಚೇತನವನ್ನು ಬಂಧಿಸುವಾಗ ಬಿಡುಗಡೆಗಾಗಿ ಹಾತೊರೆಯುವ, ಸ್ವತಂತ್ರವಾಗಿರಲು ಬಯಸುವಾಗಿನ ಗುದ್ದಾಟ, ಹೀಗೆ ಎಲ್ಲವನ್ನೂ ಶೋಧಿಸುವ ಮೂಲಕ ಇಟಾಲಿಯನ್ ರಿಯಲಿಸಂ ಮತ್ತು ನಿಯೋ ರಿಯಲಿಸಂ, ಫ್ರೆಂಚ್ ನ್ಯೂ ವೇವ್ ಎಂಬ ಚಿಂತನಾಕ್ರಮ ಪ್ರಭಾವಶಾಲಿಯಾಗಿ ಬೆಳೆಯಿತು. ಈ ಎಲ್ಲ ಬೆಳವಣಿಗೆಗಳ ಪ್ರಭಾವಳಿಯ ಜತೆಗೆ ಕರ್ನಾಟಕವೂ ಸೇರಿದಂತೆ ಭಾರತದ ಹಲವು ಪ್ರದೇಶಗಳಲ್ಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾಗಿ ಮುನ್ನೆಲೆಗೆ ಬರುತ್ತಿದ್ದ ಪ್ರಶ್ನೆ, ಆತಂಕ ಮತ್ತು ಹೊಸ ಆಲೋಚನಾ ಕ್ರಮಗಳು ಸಿನಿಮಾ ಮಾಧ್ಯಮವನ್ನು ಪ್ರವೇಶಿಸಿದವು. ಆ ಮೂಲಕ ಚಳುವಳಿಯ ರೂಪುರೇಷೆ ಪಡೆದು ತಲೆಮಾರುಗಳನ್ನು ಹಿಡಿದಿಟ್ಟುಕೊಂಡದ್ದು ಸುಳ್ಳಲ್ಲ. ಜನಪ್ರಿಯ ಸಿನಿಮಾಗಳಿಗೆ ಸಿಕ್ಕಂತಹ ದುಡ್ಡು, ಕೀರ್ತಿ ಮತ್ತು ಆಕರ್ಷಣೆ ಈ ಹೊಸ ಚಿಂತನಾಕ್ರಮದ ಸಿನಿಮಾಗಳಿಗೆ ಸಿಗಲಿಲ್ಲ ಮತ್ತು ಸಿಕ್ಕಿಲ್ಲ ಎಂಬುದು ದಿಟ. ಆದರೆ ಈ ನವೀನ ಮಾದರಿಯ ಸಿನಿಮಾ ಶೋಧ ಸಮಾಜದ ಒಂದಿಷ್ಟು ಜನರನ್ನು ಮತ್ತು ಅದರ ಮೂಲಕ ಸಿನಿಮಾ ಅನುಭವವನ್ನು ಅನ್ಯ ಮಾದರಿಯಲ್ಲಿ ಕಟ್ಟಲು ಪ್ರಯತ್ನಿಸಿದ್ದು ಸುಳ್ಳಲ್ಲ. ಪ್ರಗತಿಶೀಲ ಸಾಹಿತ್ಯ, ಇಂಡಿಯನ್ ಪೀಪಲ್ ಥಿಯೇಟರ್ ಅಸೋಸಿಯೇಷನ್, ಹೀಗೆ ಹಲವು ವಿದ್ಯಮಾನಗಳು ಹೊಸ ಅಲೆ ಎಂದು ಕರೆಯುವ ಸಿನಿಮಾಗಳ ಪ್ರವರ್ಧಮಾನಕ್ಕೆ ಕಾರಣವಾದವು. ಕನ್ನಡದಲ್ಲಿ 60ರ ದಶಕದಲ್ಲಿ ಜೋರಾಗಿ ಸದ್ದು ಮಾಡಿ ಪ್ರಭಾವಿಸಿದ ನವ್ಯ ಸಾಹಿತ್ಯದ ಮಾದರಿ, ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಯನ ಮಾಡಿದ ಪ್ರತಿಭಾಶಾಲಿ ನಿರ್ದೇಶಕರ ಆಗಮನ, ಹೀಗೆ ಹಲವು ಕಾರಣಗಳು ಈ ನೂತನ ಮಾದರಿಯ ಸಿನಿಮಾಗಳನ್ನು ಮುನ್ನೆಲೆಗೆ ತಂದವು. ಸಿನಿಮಾ ತಯಾರಿಕೆ, ಪಾತ್ರಗಳ ಕಟ್ಟುವಿಕೆ ಮತ್ತು ಸಂಯೋಜನೆ, ಸಾಮಾಜಿಕ ಮತ್ತು ರಾಜಕೀಯ ಪಿಡುಗುಗಳ ವಿರುದ್ಧದ ಚಿಂತನೆ ಮತ್ತು ರಾಜಕೀಯ ಚಿತ್ರಣ, ಜನಸಾಮಾನ್ಯರು ಗುರುತಿಸಿಕೊಳ್ಳುವಂತಹ ವೃತ್ತಿಗಿಂತ ಹವ್ಯಾಸ ರಂಗಭೂಮಿಯ ಹಿನ್ನೆಲೆಯ ಕಲಾವಿದರನ್ನೇ ನೆಚ್ಚಿಕೊಂಡ ಈ ಸಿನಿಮಾಗಳನ್ನು ಅಲೆಯ ರೂಪದಲ್ಲಿ ನೋಡಲಾಗಿತ್ತು. ಕಲೆಯ ವಿಸ್ತಾರವನ್ನು ಕುಗ್ಗಿಸದೆ ಅದನ್ನು ಶೋಧಿಸುವ ಮೂಲಕ ಕಲೆಗಾಗಿ ಕಲೆ ಎಂಬ ಸಂಕುಚಿತ ಅರ್ಥಗ್ರಹಿಕೆಯನ್ನು ಒಡೆದು ಹಾಕುವ ಪ್ರಯತ್ನವೂ ಇದರಲ್ಲಿ ಸೇರಿದೆ. ಫ್ರೆಂಚ್ ಮತ್ತು ಇಟಲಿಯ ವಾಸ್ತವವಾದಿ ಚಿತ್ರ ನಿರ್ದೇಶಕರಾದ ವಿಟೋರಿಯೋ ಡಿಸಿಕಾ, ಟ್ರೂಪೋ, ಗೊಡಾರ್ಡ್ ಇನ್ನೂ ಹಲವರ ಮೂಲಕ ಪ್ರಭಾವಿತವಾದ ಈ ಚಿಂತನಾಕ್ರಮ ಭಾರತದಲ್ಲಿ ಬಂಗಾಲಿ, ಕನ್ನಡ ಹಾಗೂ ಮಲಯಾಳಿ ಭಾಷೆಗಳಲ್ಲಿ ಅನೇಕ ಕಾಲಘಟ್ಟದ ಇತಿಹಾಸದ ಚಿತ್ರಣವಾಗಿ ಉಳಿದುಕೊಂಡಿವೆ. ಹಿಂದಿ ಸಿನಿಮಾ ಜಗತ್ತು ಅದರ ಮಾರುಕಟ್ಟೆಯ ಶಕ್ತಿಯಿಂದಾಗಿ ಹಾಗೂ ಆಗಿನ ಸರ್ಕಾರಗಳು NFDC ಸಂಸ್ಥೆಯ ಮೂಲಕ ಕೊಡುತ್ತಿದ್ದ ಫಂಡಿಂಗ್ನಿಂದ ಈ ಚಿಂತನೆಯ ಸಿನಿಮಾಗಳನ್ನು ಯಶಸ್ಸಿನ ಊರುಗೋಲಾಗಿ ಮಾಡಿಕೊಂಡಿದ್ದು ನಿಜ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ತಮಿಳು ಸಿನಿಮಾ ಜಗತ್ತು ಮಾತ್ರ ಸಂಪೂರ್ಣವಾಗಿ ಮಾರು ಹೋಗದೆ ತನ್ನದೇ ಮಾದರಿಯನ್ನು ಕಟ್ಟಿಕೊಂಡಿತು ಎಂಬುದು ಗಮನಾರ್ಹ ಸಂಗತಿ. ಕನ್ನಡದಲ್ಲಿ ನಾಂದಿ,
ಉಯ್ಯಾಲೆ, ಸಂಸ್ಕಾರ, ಕಾಡು, ಪಲ್ಲವಿ, ಹಂಸಗೀತೆ, ಒಂದಾನೊಂದು ಕಾಲದಲ್ಲಿ, ಬರ, ಘಟಶ್ರಾದ್ದ, ಗ್ರಹಣ ಹೀಗೆ 10 ಹಲವು ಸಿನಿಮಾಗಳನ್ನು ಇದೇ ಚಿಂತನಾ ಕ್ರಮದಲ್ಲಿ ನಾವು ನೋಡಬಹುದು. ಶಂಕರ್ನಾಗ್ ನಿರ್ದೇಶನದ ಮಿಂಚಿನ ಓಟ, ಆಕ್ಸಿಡೆಂಟ್, ಟಿ.ಎಸ್. ನಾಗಾಭರಣ ಅವರ ಸಂತ ಶಿಶುನಾಳ ಶರೀಫ, ನಾಗಮಂಡಲ ಸಿನಿಮಾಗಳು ಹೊಸ ಚಿಂತನಾ ಕ್ರಮದಿಂದ ಸಾಕಷ್ಟು ಅಂಶಗಳನ್ನು ಪಡೆದು ಬ್ರಿಡ್ಜ್ ಮಾದರಿಯ ಸಿನಿಮಾಗಳನ್ನು ಹುಡುಕಲು ಯತ್ನಿಸಿದ್ದೂ ನಿಜ. ಎಂ.ಎಸ್. ಸತ್ಯು, ಗಿರೀಶ್ ಕಾಸರವಳ್ಳಿ, ಪ್ರೇಮಾ ಕಾರಂತ್, ಬರಗೂರು ರಾಮಚಂದ್ರಪ್ಪ, ಪಿ. ಶೇಷಾದ್ರಿ, ಬಿ. ಸುರೇಶ್ ಹೀಗೆ 10 ಹಲವು ನಿರ್ದೇಶಕರು ಈ ಚಿಂತನೆಯ ಮಾದರಿಯ ಸಿನಿಮಾ ಕಟ್ಟುವಿಕೆಯಲ್ಲಿ ತಮ್ಮದೇ ಛಾಪು ಮೂಡಿಸಿದರು. 90ರ ದಶಕದಿಂದೀಚೆಗೆ ಈ ಚಿಂತನೆಯು ಹಿಂದಿನ ದಶಕಗಳಲ್ಲಿ ಉಂಟು ಮಾಡಿದ್ದ ಪ್ರಭಾವಳಿಯನ್ನು ಬಹಳಷ್ಟು ತಗ್ಗಿಸಿಕೊಂಡಿತು ಎನ್ನಬಹುದು. ಜಗತ್ತಿನ ಸಿನಿಮಾಗಳಿಗೆ ಹೆಚ್ಚೆಚ್ಚು ತೆರೆದುಕೊಳ್ಳುತ್ತಿದ್ದ ಜನರು, ಸಿನಿಮಾ ಉತ್ಸವಗಳು, ಇಂಟರ್ನೆಟ್, ಡಿಜಿಟಲ್ ಸಿನಿಮಾ ವೇದಿಕೆಗಳಿಂದಾಗಿ 10 ಹಲವು ಚಿಂತನಾ ಮಾದರಿಗಳನ್ನು ಒಪ್ಪುವ ಬೌದ್ಧಿಕ ಪರಿಸರ ರೂಪಿಸಿಕೊಂಡರು. ಈ ಎಲ್ಲ ಕಾರಣಗಳಿಂದ ಹೊಸ ಅಲೆ, ಕಲಾತ್ಮಕ ಅಥವಾ ಪರ್ಯಾಯ ಅಂತೆಲ್ಲ ಕರೆಸಿಕೊಳ್ಳುವ 70ರ ದಶಕದ ಸಿನಿಮಾ ಮಾದರಿಯು ಒಂದಿಷ್ಟು ರೂಪಾಂತರಗೊಂಡಿರುವುದು. ಪಾಶ್ಚಾತ್ಯ ಮತ್ತು ಪೌರಾತ್ಯ ದೇಶಗಳ ಸಿನಿಮಾ ಪರಿಸರದಿಂದ ಹಲವು ಬಗೆಗಳನ್ನು, ಮಾದರಿಗಳನ್ನು ಈ ಸಿನಿಮಾಗಳು ಎರವಲು ಪಡೆದುಕೊಂಡಿವೆ. ಮುಖ್ಯಧಾರೆಯ ಸಿನಿಮಾಗಳಲ್ಲಿ ಪ್ರಾತಿನಿಧ್ಯ ಇರದ ಅನೇಕ ವಿಷಯಗಳನ್ನು ಮುನ್ನೆಲೆಗೆ ತಂದ ಈ ಚಿಂತನಾ ಮಾದರಿಯ ಸಿನಿಮಾಗಳು ಸಾಮಾಜಿಕ ಪರಿಸರದಲ್ಲಿ ಅನೇಕ ಸಂಗತಿ, ವಿದ್ಯಮಾನಗಳನ್ನು ಸಂಪೂರ್ಣವಾಗಿ ಒಳಗೊಳ್ಳಲು ಸಾಧ್ಯವಾಗಿಲ್ಲ ಎನ್ನುವುದು ಸಹ ಸತ್ಯ. ಈ ಕಾರಣವೂ ಸೇರಿ ಬದಲಾದ ತಂತ್ರಜ್ಞಾನ, ರಾಜಕೀಯ ವ್ಯಾಖ್ಯೆಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಿಂತನೆ, ಮಾರುಕಟ್ಟೆಯ ರೂಪುರೇಷೆ ಮತ್ತು ಡಿಜಿಟಲ್ ಮಾಧ್ಯಮದ ವ್ಯಾಪಕತೆ ಎಲ್ಲವೂ ಭಿನ್ನ ಚಿಂತನಾ ಮಾದರಿ ಮತ್ತು ಪ್ರಾತಿನಿಧ್ಯದ ಸಿನಿಮಾಗಳನ್ನು ಕಟ್ಟುವ ಪರಿಸರವನ್ನು ಇತ್ತೀಚೆಗೆ ಸುಲಭವಾಗಿಸುತ್ತಿವೆ. ಇಷ್ಟೆಲ್ಲ ಹೇಳುವಾಗ ತಮಿಳು, ಮರಾಠಿ, ಮಲಯಾಳಿ ಚಿತ್ರರಂಗವು ಕಳೆದ ದಶಕದಲ್ಲಿ ಜಾತಿ ವ್ಯವಸ್ಥೆಯ ಕ್ರೌರ್ಯ, ಲಿಂಗ ತಾರತಮ್ಯ, ಜಾಗತೀಕರಣದ ಕಾಲದಲ್ಲಿ ಬದಲಾದ ವರ್ಗ ತಾರತಮ್ಯ, ವ್ಯವಸ್ಥೆ ಮತ್ತು ಅಧಿಕಾರದ ಹಿಂಸೆ ಎಲ್ಲವನ್ನು ವಿಶ್ಲೇಷಿಸಲು ಸಿನಿಮಾ ಮಾಧ್ಯಮವನ್ನು ಬಹಳ ವಿಶಿಷ್ಟವಾಗಿ, ಶಕ್ತವಾಗಿ ಬಳಸಿರುವುದನ್ನು ಗಮನಿಸದೇ ಇರುವಂತಿಲ್ಲ. ಪಾರಂಜಿತ್, ವೆಟ್ರಿಮಾರನ್ ಸಿನಿಮಾಗಳು ದೊಡ್ಡ ಮೆಚ್ಚುಗೆಯ ಬಳಗವನ್ನೇ ಪಡೆದುಕೊಂಡಿವೆ. ಕನ್ನಡದಲ್ಲಿ ಲೂಸಿಯಾ, ಉಳಿದವರು ಕಂಡಂತೆ, ಜಟ್ಟ ಇತ್ಯಾದಿ ಸಿನಿಮಾಗಳು ಸಿನಿಮಾ ನೋಡುಗರನ್ನು ಬಹುವಾಗಿ ಆಕರ್ಷಿಸಿದ್ದವು. ನಂತರ ಬಂದ ರಾಮರಾಮರೇ, ತಿಥಿ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ನಾತಿಚರಾಮಿ, ಆಕ್ಟ್ 1978 ಸಿನಿಮಾಗಳು ಹೊಸತನದಿಂದ ಕೂಡಿದ್ದವು. ತಮ್ಮದೇ ಆದ ಒಂದಷ್ಟು ನ್ಯೂನತೆಗಳಿದ್ದಾಗ್ಯೂ ಇವು ಒಂದು ಹೊಸ ಮಾದರಿಯನ್ನು ಕಟ್ಟುವ ಪ್ರಯತ್ನವಂತೂ ಖಂಡಿತ ಮಾಡಿವೆ. ಕೇವಲ ಮನರಂಜನೆ ಮಾತ್ರವಲ್ಲದೆ ಈ ಸಿನಿಮಾಗಳು ಚಿಂತನೆ ಹಾಗೂ ದಿನನಿತ್ಯದ ಬದುಕಿನ ಅಸ್ತಿತ್ವದ ಸಂಗತಿಗಳನ್ನು ಪ್ರಭಾವಿಯಾಗಿ ಹಿಡಿದಿಡಲು, ಪ್ರತಿಸ್ಪಂದಿಸಲು ಸಿನಿಮಾ ಕಲೆಯನ್ನು ಬಳಸಿಕೊಂಡಿದ್ದು ಮತ್ತು ಬಳಸಿಕೊಳ್ಳುತ್ತಿರುವುದು ಗಮನಾರ್ಹವಾದ ವಿಷಯ. ಇಲ್ಲಿ ಮನ್ಸೋರೆ, ಚಂಪಾಶೆಟ್ಟಿ, ಉತ್ಸವ್ ಗೋನ್ವಾರ್, ರಾಮರೆಡ್ಡಿ ಹೀಗೆ ಕನ್ನಡದ ಅನೇಕ ಉತ್ಸಾಹಿ ಯುವ ನಿರ್ದೇಶಕಿಯರು ಭಿನ್ನ ಚಿಂತನಾ ಮಾದರಿಯ, ರಾಜಕೀಯವನ್ನು ಗಹನವಾಗಿ ಚರ್ಚಿಸುವ ಮಾದರಿಯ ಸಿನಿಮಾವನ್ನು ಕಲೆಯಲ್ಲಿ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಸಿನಿಮಾ ಮಾಧ್ಯಮ ತನ್ನೆಲ್ಲಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಾ ಹೊಸ ಕಾಲದ ಪ್ರಾತಿನಿಧ್ಯದ ರಾಜಕೀಯವನ್ನು ಒಳಗೊಳ್ಳುತ್ತಾ ಸಾಗಿರುವುದು ಬಹಳ ಆಶಾದಾಯಕ ಬೆಳವಣಿಗೆಯೇ ಸರಿ. ಇತ್ತೀಚಿನ ತಂತ್ರಜ್ಞಾನದ ಬೆಳವಣಿಗೆಗಳ ಫಲವಾಗಿ ಹುಟ್ಟಿಕೊಂಡಿರುವಂತಹ OTT ವೇದಿಕೆಗಳು, ಡಿಜಿಟಲ್ ತಂತ್ರಜ್ಞಾನದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಸಿನಿಮಾ ಮಾಡುವುದನ್ನು ಬಹಳಷ್ಟು ಸುಲಭವಾಗಿಸಿವೆ ಮತ್ತು ಕಡಿಮೆ ವೆಚ್ಚದಲ್ಲಿ ಸಿನಿಮಾ ಮಾಡುವಂತಹ ಅವಕಾಶಗಳನ್ನು ಉಂಟುಮಾಡಿವೆ. ಇದರ ಪರಿಣಾಮವಾಗಿ ಅನೇಕ ಉತ್ಸಾಹಿ ನಿರ್ದೇಶಕರು ಪ್ರಯೋಗಗಳನ್ನು ಮಾಡಲು ಸಾಧ್ಯವಾಗುತ್ತಿದೆ. ಕಲೆ ಜೀವನ್ಮುಖಿಯಾಗುವುದು ಬದುಕಿನ ಒತ್ತಡಗಳು ಹೆಚ್ಚಾದಾಗ ಅನ್ನುವ ಮಾತಿದೆ. ಸುತ್ತಣ ಜಗತ್ತಿನಲ್ಲಿ ಆಗುತ್ತಿರುವ ರಾಜಕೀಯ ಹಾಗೂ ಸಾಮಾಜಿಕ ಪಲ್ಲಟಗಳು ಉಂಟು ಮಾಡುತ್ತಿರುವ ಒತ್ತಡ ಸಿನಿಮಾ ಜಗತ್ತು ಸಹ ತನ್ನ ಅಭಿವ್ಯಕ್ತಿಯನ್ನು ಹರಿತಗೊಳಿಸಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸುತ್ತಿರುವುದಂತೂ ನಿಜ. ನೆರೂಡ ಬೀದಿಯಲ್ಲಿ ರಕ್ತವಿದೆ ಎನ್ನುತ್ತಾ ಜಗದ ನೋವನ್ನು ತನ್ನ ಕಾವ್ಯದ ಭಾಷೆಯಾಗಿಸಿಕೊಂಡಂತೆಯೇ ಇಂದಿನ ತಲ್ಲಣದ ದಿನಗಳಲ್ಲಿ ಸಿನಿಮಾ ಸಹ ಜನರ ಬದುಕಿನ ನೋವಿನ ಭಾಷೆಯನ್ನು, ಪ್ರತಿರೋಧದ ಭಾಷೆಯನ್ನು ತನ್ನ ಅಭಿವ್ಯಕ್ತಿಯಾಗಿಸಿಕೊಳ್ಳುವ ಅನಿವಾರ್ಯತೆಯಾಗಿ ಕಂಡುಕೊಂಡಂತಿದೆ. ತರಹೇವರಿ ಫಾರ್ಮುಲಾಗಳ, ಚಿತ್ರ ವಿಚಿತ್ರ ಕನಸುಗಳ, ರಂಜನೆ ಪ್ರಚೋದನೆಗಳ, ಭ್ರಮೆ ವಿಭ್ರಮೆಗಳ ಜಗತ್ತಿನಲ್ಲಿ ವಾಸ್ತವ ಜಗತ್ತನ್ನು
ಹೆಚ್ಚು ಪ್ರತಿಫಲಿಸುವ ಸಿನಿಮಾಗಳನ್ನು ತೆರೆಗೆ ತರುತ್ತೇವೆ ಎಂದು ಗಟ್ಟಿಯಾಗಿ ಹೊರಟ ಈ ಹೊಸ ಅಲೆಯ ಸಿನಿಮಾಗಳು ಇತಿಹಾಸ ಮತ್ತು ಕಾಲಾನುಕ್ರಮ ಅಧ್ಯಯನಕ್ಕೆ ಬಹಳ ಯೋಗ್ಯವಾಗಿವೆ. ಇಂತಹ ಪರಿಕಲ್ಪನೆ ವಿಶಿಷ್ಟವಾದದ್ದು. ತನ್ನ ಚಿಂತನೆಗೆ ಮಾದರಿಯಾಗಿ ಕಟ್ಟಿಕೊಳ್ಳಲು ಹೊಸ ನುಡಿಗಟ್ಟು, ಭಾಷೆ, ಸ್ವರೂಪ, ಹಂದರ ಹಾಗೂ ರೂಪಕಗಳನ್ನು ಹುಡುಕಾಟದ ಮೂಲಕವೇ ಪಡೆಯುತ್ತಿರುವ ಈ ಸಿನಿಮಾಗಳು ಕಗ್ಗತ್ತಲಲ್ಲಿ ಕಾಣುವ ಕೋಲ್ಮಿಂಚಿನಂತೆ ಕಾಣುತ್ತಿವೆ. ವಾಸ್ತವವೋ ಭ್ರಮಾಲೋಕವೋ, ತಾವು ಪ್ರತಿನಿಧಿಸುವ ವಸ್ತುವಿಗೆ ಸಾಕಷ್ಟು ಪ್ರಾಮಾಣಿಕವಾಗಿ ಹಾಗೂ ನಿಷ್ಠರಾಗಿ ಇರುವುದು ಬಹಳ ಮುಖ್ಯ. ಸಿದ್ಧ ಮಾದರಿಗಳನ್ನು ಒಡೆದು ಕಟ್ಟುವುದಕ್ಕಾಗಿ ಗಟ್ಟಿಯಾದ ತಳಹದಿ ಹಾಕಿಕೊಳ್ಳಲು ಸಿನಿಮಾದ ದೃಶ್ಯ ಭಾಷೆಯನ್ನು ಕಲಾಕಾರರಾಗಿ ಬಳಸುವುದು ಅದ್ಭುತವಾದ ಪಯಣ. ಅಂತಹ ಕಷ್ಟದ ಹಾದಿಯನ್ನು ಆರಿಸಿಕೊಂಡಿರುವ ಎಲ್ಲ ನಿರ್ದೇಶಕರಿಗೂ ನೈತಿಕ ಬೆಂಬಲವನ್ನು ಕೊಡಬೇಕಾಗಿರುವುದು ಸಂವೇದನಾಶೀಲ ಮನಸ್ಸುಗಳ ಕರ್ತವ್ಯ ಎಂದೇ ನಾನು ಭಾವಿಸುವೆ. ಹೊಸ ಕಾಲದೇಶ, ಪರಿಸರ, ಚಳುವಳಿ, ಅಭಿವ್ಯಕ್ತಿ, ರಾಜಕೀಯದ ಸೂಕ್ಷ್ಮತೆ ಈ ಎಲ್ಲ ವಿದ್ಯಮಾನಗಳನ್ನು ಒಳಗೊಳ್ಳುತ್ತಾ ಪ್ರತಿಸ್ಪಂದಿಸುತ್ತಾ ಭರವಸೆಯ ಬೆಳಕಾಗಿ ಸಿನಿಮಾ ಲೋಕ ಕಟ್ಟುತ್ತಿರುವ ಈ ಎಲ್ಲ ಯುವ ನಿರ್ದೇಶಕಿಯರು ತಾವು ನಿಜಕ್ಕೂ ಹೊಸ ತಲೆಮಾರಿಗೆ ಸೇರಿದವರು ಎಂಬುದನ್ನು ಸಾಧಿಸಿ ತೋರಿಸುತ್ತಿದ್ದಾರೆ. ಆಧುನಿಕೋತ್ತರ ಭಾರತದ ಹೊಸ ಅಲೆಯ ಸಿನಿಮಾಗಳ ಸ್ವರೂಪ ಮತ್ತು ಆಯಾಮಗಳ ಕುರಿತು ಸ್ಪಷ್ಟತೆ ಹೊಂದಲು ಹಲವು ಪ್ರಯೋಗಗಳನ್ನು ಮಾಡುತ್ತಿರುವುದು ನಿಜಕ್ಕೂ ಭವಿಷ್ಯದ ಕುರಿತ ಆಶಾಭಾವನೆಯನ್ನು ಹುಟ್ಟಿಸುತ್ತಿದೆ. ತಮಿಳು ಮತ್ತು ಮಲಯಾಳಿ ಚಿತ್ರರಂಗದ ಕೆಲವು ನಿರ್ದೇಶಕರು ಪಡೆದುಕೊಂಡಿರುವ ಅಪಾರ ಬದ್ಧತೆ, ಸ್ಪಷ್ಟತೆ ಮತ್ತು ದೃಶ್ಯ ಭಾಷೆಯನ್ನು ತಮ್ಮೆಲ್ಲಾ ಚಿಂತನೆಗೆ ಒಗ್ಗಿಸಿಕೊಳ್ಳುವ ಅಪ್ಪಟ ಕಲೆಗಾರಿಕೆ ನಮ್ಮ ಮಣ್ಣಿನ ಹಲವು ನಿರ್ದೇಶಕರನ್ನು ಪ್ರಭಾವಿಸಿರುವುದು ಸುಳ್ಳಲ್ಲ. ರೂಪಕಗಳನ್ನು ಕಟ್ಟಿ ಅರ್ಥಸಾಧ್ಯತೆಗಳನ್ನು ಅಪರಿಮಿತಗೊಳಿಸುವ ಕುಸುರಿ ಕೆಲಸವನ್ನು ಸಿನಿಮಾದಲ್ಲಿ ಸಾಧಿಸಲು ಪ್ರಾಮಾಣಿಕ ಪ್ರಯತ್ನದಲ್ಲಿರುವ ಈ ನಿರ್ದೇಶಕರು ಹೊಸ ಚಿಂತನೆಗೆ ಹೆಗಲು ಕೊಡಬಲ್ಲರು ಎಂಬ ನಂಬಿಕೆ ದಟ್ಟವಾಗಿದೆ. ಹೀಗೆ ಹೊಸ ಚಿಂತನೆಯ ಈ ನಿರ್ದೇಶಕರು ತಮ್ಮ ಪ್ರತಿಭೆ, ಪರಿಶ್ರಮ, ದಟ್ಟ ಓದು ಮತ್ತು ಜೀವನಾನುಭವದಿಂದ ಸಿನಿಮಾ ಕಟ್ಟುವಲ್ಲಿ ನಿರಂತರ ಪ್ರಯೋಗಗಳಿಗೆ ಮುಖಾಮುಖಿಯಾಗುವಂತಹ ಹುಮ್ಮಸ್ಸನ್ನು ತೋರಿಸುತ್ತಿದ್ದಾರೆ. ಈ ಪರಿಸರದ ವ್ಯಾಪ್ತಿ ತೀರಾ ಕಡಿಮೆ ಎಂದರೂ ಅದು ಬೀರುವ ಪರಿಣಾಮ ಮಹತ್ವದ್ದು. ಹಾಗಾಗಿಯೇ ಭವಿಷ್ಯದ ದಿನಗಳ ಬಗ್ಗೆ ಸಿನಿಮಾ ಓದುಗಳಾಗಿ, ಸಿನಿಮಾ ನಿರ್ದೇಶಕಳಾಗಿ ನನಗಂತೂ ಆರೋಗ್ಯಕರವಾದ ಆಶಯಗಳಿವೆ ಮತ್ತು ನಂಬಿಕೆಗಳಿವೆ.